ಭಸ್ತ್ರಿಕಾ ಪ್ರಾಣಾಯಾಮ ಇವಾಗ ಮಾಡ್ತಾ ಇರೋದು ಪ್ರಾರ್ಥನಾ ಮಾಡಿ ಮೂಗಲ್ಲಿ ಎಕ್ಸೈಲ್ ಮಾಡಬೇಕು. ಬ್ರೀದ್ ಇನ್ ಮಾಡಬೇಡಿ, ಓನ್ಲಿ ಎಕ್ಸಲೇಷನ್, ಬ್ರೀದ್ ಔಟ್. ಚೆನ್ನಾಗಿ ಎಕ್ಸೈಲ್ ಮಾಡ್ಬೋದು. ಕಪಾಲಭಾತಿ ಮಾಡ್ಕೋಬಾರ್ದು ಗರ್ಭಿಣಿಯರು, ಭಸ್ತ್ರಿಕಾ ಮಾಡ್ಬೋದು. ರಿಲ್ಯಾಕ್ಸ್. ಸೆಕೆಂಡ್ ರೌಂಡ್ ಮಾಡ್ಕೊಳ್ಳಿ. ತುಟಿ ಮುಚ್ಚಿರಬೇಕು, ಮೂಗಿಂದ ಎಕ್ಸೈಲ್ ಮಾಡಬೇಕು. ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡ್ಕೊಂಡಾದ್ಮೇಲೆ ಸದಂತಿ ಮಾಡಿ, ಅಥವಾ ಶೀತಲಿ ಸದಂತಿ ನಾಡಿ ಶೋಧನೆ ಎಲ್ಲ ಮಾಡ್ಕೋಬೋದು ಗರ್ಭಿಣಿಯರು. ಈಗ ಶೀತಲಿ ಮಾಡಿ ನಾಲ್ಗೆ ಚೆನ್ನಾಗಿ ಹೊರಕ್ಕೆ ಹಾಕ್ಬಿಟ್ಟು ನಿಧಾನ ಮೂಗಿಂದ ಉಸಿರು ಬಾಯಿಂದ ಉಸಿರು ತೊಗೋಬೇಕು. ನಾಲ್ಗೆ ಮುಖಾಂತರ ತುಟಿ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಗೆ ಬಿಡಿ. ಕೈಗಳನ್ನು ಬೇಕಾದ್ರೆ ಚಿನ್ಮುದ್ರದಲ್ಲಿ ಬೇಕಾದ್ರೆ ಇಟ್ಕೋಬೋದು. ನಾಲ್ಗೆ ಬೋಟ್ ಶೇಪಲ್ಲಿ ಮಾಡಿ ನಾಲ್ಗೆ ಮುಖಾಂತರ ನಿಧಾನಕ್ಕೆ ತಣ್ಣನೆ ಗಾಳಿ ನಿಮ್ಮ ಶರೀರಕ್ಕೆ ಹೋಗುತ್ತೆ. ಬಾಡಿ ಹೀಟ್ ಆಗಿರುತ್ತಲ್ಲ ಅವಾಗಲೂ ಮಾಡ್ಕೋಬೋದು. ಬಾಯಿ ಹುಣ್ಣಾಗಿದ್ದಾಗ ಮಾಡ್ಕೋಬೋದು. ಶೀತಲಿ ಪ್ರಾಣಾಯಾಮ ಕೂಲಿಂಗ್ ಟೆಕ್ನಿಕ್ ಇದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ಇದನ್ನು ಹೈಟಲ್ಲಿ ಕೂತ್ಕೊಂಡೇ ಮಾಡ್ಕೋಬೇಕು. ದಿಂಬು ಬ್ಲಾಂಕೆಟು ಆ ಥರ ಹಾಕ್ಕೊಂಡು. ರಿಲ್ಯಾಕ್ಸ್ ಮಾಡ್ಕೊಂಡಾದ್ಮೇಲೆ ನಾಡಿ ಶೋಧನ ಮಾಡಿ. ಮುಂಚೆ ವಿಡಿಯೋದಲ್ಲೂ ತೋರಿಸಿದೆ ಹೇಗೆ ಮಾಡೋದು ಅಂತೇಳಿ. ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರು ತೊಗೊಂಡು ಬಲಗಡೆಯಿಂದ ಉಸಿರನ್ನ ಹೊರಗೆ ಬಿಡಬೇಕು. ಮತ್ತು ಬಲಗಡೆಯಿಂದ ಉಸಿರು ತೊಗೊಂಡು ಎಡಗಡೆಯಿಂದ ಉಸಿರನ್ನ ಹೊರಗೆ ಬಿಡಬೇಕು. ನಿಧಾನಕ್ಕೆ ಮಾಡಬೇಕು. ಹೊಟ್ಟೆ ತುಂಬ ಉಸಿರು ತೊಗೊಳ್ಳಿ, ನಿಧಾನ ಉಸಿರನ್ನು ಹೊರಗೆ ಬಿಡಿ. ಉಸಿರಾಟವನ್ನು ಗಮನಿಸ್ತಾ ಮಾಡಿ. 5 ರೌಂಡ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಮಾಡ್ತಿರೋರು ಆಮೇಲೆ ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಇಲ್ಲಿ 5 to 6 ಕೌಂಟ್ಸ್ ಮಾಡ್ತಾಯಿದ್ದಾರೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ತಾಯಿರಿ. ಎಲ್ಲರಿದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ. ಮನೇಲಿ ಮಾಡ್ತಿರೋ ಇದೆಲ್ಲ ಮಾಡಾದಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಒಂದು 5 ನಿಮಿಷನಾದರೂ ಕೂತ್ಕೋಬೇಕು.